ರಾಶಿಗಳಲ್ಲಿ ಮೊದಲನೇ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರ ವರ್ಷ ಭವಿಷ್ಯವನ್ನು ತಿಳಿಸೋದಾದ್ರೆ ಚೆನ್ನಾಗಿದೆ, ಸೂಪರ್ ಆಗಿದೆ. ಅಂದ್ಕೊಂಡಿರೋ ಕೆಲಸವನ್ನ ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಭೂಮಿಯನ್ನ ನಂಬಿ ತಾವು ಮುಂದುವರೆದಿದ್ದೆ ಆದ್ರೆ ಖಂಡಿತ ಮತ್ತಿಷ್ಟು ಕೆಲಸಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆ ಭೂತಾಯಿ ನಿಮ್ಮ ಕೈಯನ್ನ ಹಿಡಿತಕ್ಕಂಥದ್ದು ಇರುತ್ತೆ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಲೇವಾದೇವಿ ಆಗಿರ್ಬೋದು, ಒಂದು ರಿಜಿಸ್ಟ್ರೇಷನ್ ಆಗಿರ್ಬೋದು, ಪೇಪರ್ ವರ್ಕ್ಸ್ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥದ್ದು ಡಾಕ್ಯುಮೆಂಟೇಶನ್ ಆಗಿರ್ಬೋದು, ಕೋರ್ಟು ಕಚೇರಿ ಎಂಬತಕ್ಕಂಥದ್ದು ಆಗಿರ್ಬೋದು, ಇಂತಹದ್ದೊಂದು ವಿಚಾರದಲ್ಲಿ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಚೆನ್ನಾಗಿದೆ. ವ್ಯಾಪಾರದ ವಿಚಾರದಲ್ಲೂ ಕೂಡ ಟಾಪ್ ಕ್ಲಾಸ್ ಆಗಿದೆ, ಚೆನ್ನಾಗಿದೆ. ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು. ಅತಿಯಾದ ಟೆನ್ಷನ್ ಅನ್ನ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಸಮಸ್ಯೆಗಳು ಎದುರಾಗುತ್ತೆ, ಸಣ್ಣ ಪುಟ್ಟ ಬರುತ್ತೆ. ಅದೆಲ್ಲವೂ ನಾನು ಹೇಳಾಗೆ ಒಂದು ಗ್ರಾಫು, ಮೇಲ್ ಹೋಗಬೇಕು ಕೆಳಗೆ ಬೀಳಬೇಕು, ಮೇಲ್ ಹೋಗ್ಬೇಕು ಕೆಳಗೆ ಬೀಳ್ಬೇಕು, ಅದಾಗತ್ತೆ. ಆದರೆ ಏನೇ ಕೆಳಗೆ ಬಿದ್ರೂ ಕೂಡ ನಿಮ್ಮನ್ನ ಸಂಪೂರ್ಣವಾಗಿ ಪಾತಾಳಕ್ಕೆ ತಳ್ಳೋ ರೀತಿ ಇರೋದಿಲ್ಲ ಹೊರತಾಗಿ, ಬಿದ್ದರೂ ಕೈ ಹಿಡಿದು ನಡೆಸೋ ರೀತಿ ಇರುತ್ತೆ ಹೊರತಾಗಿ ನಿಮಗೆ ಸಮಸ್ಯೆ ತಂದೊಡ್ತಕ್ಕಂಥದ್ದು ಇರೋದಿಲ್ಲ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮತ್ತೊಂದು ವಿಚಾರ, ಯಾವುದಾದ್ರೂ ಒಂದು ಹೊಸದಾಗಿರ್ತಕ್ಕಂಥ ಒಂದು ವಿಚಾರವನ್ನು ತಮ್ಮ ಮನೆಗೆ ಸ್ವಾಗತಿಸ್ತೀರಿ. ಇಲ್ಲ ಅಂತಂದ್ರೆ ನೂತನವಾಗಿರ್ತಕ್ಕಂಥ ವಾಸ್ತುಗೃಹದ ಬಗ್ಗೆ ಒಂದಿಷ್ಟು ಆಲೋಚನೆಯನ್ನ ಸಲ್ಲಿಸ್ತೀರಿ. ಜೊತೆಗೆ ಸ್ವಲ್ಪ ಜೋಪಾನ. ಎಲ್ಲೂ ಒಂದು ಕಡೆ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು ಪೊಲೀಸ್ ಸ್ಟೇಷನ್ ಎಂಬತಕ್ಕಂಥ ಒಂದು ವಿಚಾರವಾಗಿ ಪೊಲೀಸ್ ಸ್ಟೇಷನ್ನಿನ ಮೆಟ್ಲನ್ನು ಹತ್ತಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಎಲ್ಲೋ ಈ ಒಂದು ವರ್ಷದಲ್ಲಿ ಒಂದ್ಸತಿ ಆಗಮಿಸ್ತಕ್ಕಂಥದ್ದಿರುತ್ತೆ. ಅಂತಹದ್ದೊಂದಿಷ್ಟು ಸನ್ನಿವೇಶಗಳನ್ನು ನಾವು ಇಲ್ಲಿ ಗಮನಿಸ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಜೋಪಾನ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು. ಇನ್ನ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು ಮತ್ತೊಂದು ವಿಚಾರ ನಾನು ತಿಳಿಸ್ತೀನಿ. ಇಲ್ಲಿ ನಮ್ಮೊಂದು ರಾಜಕೀಯ ವಲಯದಲ್ಲಿ ನೋಡೋದಾದ್ರೆ, ಒಂದು ರಾಜನೀತಿಯನ್ನ ನೋಡೋದಾದ್ರೆ, ತಾವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ನಿಲುವು ತೀರ್ಮಾನ ಇರುತ್ತೆ ಗೊತ್ತಾ, ನಿರ್ಧಾರ ಇರುತ್ತೆ ಗೊತ್ತಾ, ಅದಕ್ಕೆ ಅತಿಯಾಗಿರ್ತಕ್ಕಂಥ ಒಂದು ತಾಳ್ಮೆಯ ಅವಶ್ಯಕತೆ ಇರುತ್ತೆ. ಭೂಮಿಯ ತೂಕದಷ್ಟು ತಾವು ತಾಳ್ಮೆಯನ್ನ ತಲೆಯಲ್ಲಿಟ್ಕೊಂಡು ತಾವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಎಲ್ಲೋ ಒಂದು ಕಡೆ ಆತರ ಬಿದ್ದು ಬಿಡ್ತೀರಿ, ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಮಾಡ್ಕೊಂಡ್ಬಿಡ್ತೀರಿ. ಎಲ್ಲೋ ಒಂದು ಕಡೆ ನೋಡಿ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಈ ಪದವನ್ನ ಗಮನದಲ್ಲಿ ಇಟ್ಕೊಳ್ಳಿ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು. ಯಾಕೆ ಅಂತಂದ್ರೆ ಆಡಿರ್ತಕ್ಕಂಥ ಮಾತನ್ನ ನಾನು ಆಡಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಜೋಪಾನ. ಆಡೋ ಮಾತಲ್ಲೊಂದು ತೂಕ ಇರಲಿ. 10 ಜನದ ಅಪೇಕ್ಷೆಯನ್ನು ಪಡ್ಕೊಳ್ಳಿ. 10 ಜನದ ವಿಚಾರವನ್ನು ತಾವು ಸಂಗ್ರಹಿಸಿ ಅದಾದ್ಮೇಲೆ ತಾವು ಮುಂದುವರೆದಿದ್ದೆ ಆದರೆ ನಿಮ್ಮ ಕೆಲಸಗಳು ಮತ್ತಿಷ್ಟು ಸರಾಗವಾಗಿ ಸಾಕ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.